ಈ ಥರ ವಿಡಿಯೋನ ಅಲೈಟ್ ಮೋಷನಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಿದ್ದಾದಮೇಲೆ ಟ್ಯುಟೋರಿಯಲ್ಸ್ ಪಕ್ಕ ಇರೋ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು 9.16 ವಿಷಯನ ಆಯ್ಕೆ ಮಾಡ್ಕೊತಾ ಇದ್ದೀನಿ. ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾಗೆ ಹೋಗಿ ನಾವಿಲ್ಲೊಂದು ಫೋಟೋನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಈ ಇಮೇಜು ಸ್ಕ್ರೀನ್ ಫುಲ್ ಬಂದಿರಲ್ಲ ಅಲ್ವಾ, ಅದಕ್ಕೆ ಇಲ್ಲಿ ಡಿಲೀಟ್ ಪಕ್ಕ ಇರೋ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಕಾಂಪೋಸಿಷನ್ ಏರಿಯಾ ಅಂತ ಕೊಡಬೇಕು. ಇವಾಗ ಈ ಇಮೇಜ್ ನಮಗೆ ಬರೀ 2 ಸೆಕೆಂಡ್ ಬಂದಿರುತ್ತೆ. ನಮಗೆ ಜಾಸ್ತಿ ಬೇಕು ಅಂದರೆ ಈ ಥರ ಡ್ರ್ಯಾಗ್ ಮಾಡ್ತಾ ಹೋಗಬೇಕು. ನನಗಿಲ್ಲಿ 10 ಸೆಕೆಂಡ್ ಬೇಕು. ನಾನು 10 ಸೆಕೆಂಡು ಡ್ರ್ಯಾಗ್ ಮಾಡ್ತಾಯಿದ್ದೀನಿ. ಇವಾಗ ಈ ಇಮೇಜ್ಗೆ ನಾವೊಂದು ಇಫೆಕ್ಟ್ ಕೊಡೋಣ. ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಇಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಬ್ಲರ್ರಿಗೆ ಹೋಗಿ ಇದರಲ್ಲಿ ಇನ್ನರ್ ಬ್ಲರ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಹೋಗಿ ಇದರಲ್ಲಿ ಇಂಟರೇಷನ್ಸ್ ಅಂತ ಇದೆಯಲ್ಲ, ಇದನ್ನ 3 ಇಟ್ಕೊಬೇಕು ಅಷ್ಟೇ. ಇವಾಗ ಇನ್ನೊಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೋಬೇಕು. ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ನಾನಿಲ್ಲೊಂದು PNG ಫೋಟೋನ ಹಾಕ್ಕೊತಾ ಇದ್ದೀನಿ. ಇದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರೋ PNG ಫೋಟೋ. ನೀವು ಕ್ರೋಮ್ಗೆ ಹೋಗಿ ರಿಮೂವ್ BG ಅಂತ ಹೊಡೆದ್ರೆ ಅಲ್ಲಿ ಫೋಟೋ ಹಾಕಿ ಡೌನ್ಲೋಡ್ ಕೊಟ್ಟರೆ ನಿಮಗೆ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿ ಬರುತ್ತೆ. ಇವಾಗ ಈ ಫೋಟೋನ ಇಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡ್ತಾಯಿದ್ದೀನಿ. ಫಸ್ಟ್ ಒಂದು ಫೋಟೋಗೆ ಒಂದು ಇಫೆಕ್ಟ್ ಕೊಡೋಣ. ಇಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಇದು ಪ್ರೊಸೀಜರಲ್ಲಿ ಹೋಗಿ ಇಲ್ಲಿ ಸಿಂಪಲ್ ಸ್ಟಾರ್ ಫೀಲ್ಡ್ ಅಂತ ಇದೆ, ಅದನ್ನ ಆಯ್ಕೆ ಮಾಡ್ಕೋಬೇಕು. ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸು ಸಿಂಪಲ್ ಸ್ಟಾರ್ ಫೀಲ್ಡ್ ಮೇಲೆ ಕ್ಲಿಕ್ ಮಾಡಿ, ಇದರಲ್ಲಿ ಪೊಸಿಷನ್ ಅಂತ ಇದೆ, ಅದರಲ್ಲಿ Z ವ್ಯಾಲ್ಯೂನ ಫಸ್ಟಿಗೆ ಒಂದು ಕೀ ಹಾಕಿ, ಇಮೇಜ್ ಎಂಡಿಗೆ ಒಂದು ಕೀ ಹಾಕಿ, ಇದ್ರ ವ್ಯಾಲ್ಯೂನ ನಾನು 1100 ಇಡ್ತಾಯಿದ್ದೀನಿ. ನಾನು 1100 ಇಡ್ತಾಯಿದ್ದೀನಿ. ನೀವು ಇಮೇಜು ದೊಡ್ಡದು ತೊಗೊಳಂಗೆ ಅದನ್ನು ಜಾಸ್ತಿ ಮಾಡ್ತಾ ಹೋಗಬೇಕು. ಇದರಲ್ಲಿ ಸೈಜ್ ಅಂತ ಇದೆಯಲ್ಲ, ಸೈಜ್ನ ನಾನು 140 ಇಡ್ತಾಯಿದ್ದೀನಿ. ಇಲ್ಲಿ ಕಲರ್ನ ಸೇಮ್ ವೈಟ್ ಇದೆ, ನೀವು ಬೇರೆ ಕಲರ್ ಬೇಕಾದರೂ ಚೇಂಜ್ ಮಾಡ್ಬೋದು. ನಾನು ಇಲ್ಲಿ ಚೇಂಜ್ ಮಾಡ್ತಾಯಿಲ್ಲ. ಆಯ್ತಿದು ಇವಾಗ ಈ ಥರ ಬರ್ತಾಯಿದೆ. ನಾವು ಇದಕ್ಕೊಂದು ಸಾಂಗ್ ಹಾಕ್ಕೋಬೇಕು. ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ಆಡಿಯೋ ಮೇಲೆ ಕ್ಲಿಕ್ ಮಾಡಿ, ಸಾಂಗ್ ಹಾಕ್ಕೋತಾ ಇದ್ದೀನಿ. ಇವಾಗ ಈ ಸಾಂಗು ನಾನು ಇಮೇಜ್ ತೊಗೊಂಡಿದ್ದೀನಲ್ಲ ಅದಕ್ಕಿಂತಲೂ ಜಾಸ್ತಿ ಬಂದಿದೆ. ಅಲ್ಲಿಗೆ ಹೋಗಿ ನಾನು ಉಳಿದ ಸಾಂಗ್ನ ಕಟ್ ಮಾಡ್ತಾಯಿದ್ದೀನಿ. ಇವಾಗ ಸಾಂಗಿಗೆ ತಕ್ಕ ಹಾಗೆ ನಾನು ಲಿರಿಕ್ಸ್ನ ಹಾಕ್ಕೊತೀನಿ. ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಇವಾಗ ನಾನು ಲಿರಿಕ್ಸ್ನ ಬರ್ಕೊತಾ ಇದ್ದೀನಿ. ಈ ಲಿರಿಕ್ಸ್ನ ರೋಬೋಟ್ ರೆಗ್ಯುಲರ್ಗೆ ಹೋಗಿ ಫಾಂಟ್ನ ಚೇಂಜ್ ಮಾಡ್ತಾಯಿದ್ದೀನಿ. ಇಲ್ಲಿ ವೀವ್ ಆಲ್ ಫಾಂಟ್ಸ್ ಅಂತ ಇದೆಯಲ್ಲ, ಅಲ್ಲಿಗೆ ಹೋಗಿ ನೀವು ಫಾಂಟ್ನ ಚೇಂಜ್ ಮಾಡಬೇಕು. ಇಲ್ಲಿ ರೋಬೋಟ್ ಬೋಲ್ಡ್ ಇಟಾಲಿಕ್ ಅಂತ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇವಾಗ ಎಡಿಟ್ ಟೆಕ್ಸ್ಟಿಗೆ ಹೋಗಿ ನಾನು ರೋಬೋಟ್ ಬೋಲ್ಡ್ ಇಟಾಲಿಕ್ ಅಂತ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಸೈಜ್ನ ಇನ್ಕ್ರೀಸ್ ಮಾಡಬೇಕು. ಇಲ್ಲಿ 18 feet ಇದೆ, ನಾನು 40 feet ಇಟ್ಕೊತಾ ಇದ್ದೀನಿ. ಕಲರ್ನ ವೈಟ್ ಕಲರ್ಗೆ ಚೇಂಜ್ ಮಾಡ್ತಾಯಿದ್ದೀನಿ. ಓಕೆ ಕೊಡ್ತಾಯಿದ್ದೀನಿ. ಇವಾಗ ಲಿರಿಕ್ಸು 2 ಸೆಕೆಂಡ್ ಬಂದಿರುತ್ತಲ್ಲ, ಇದೇ ಲಿರಿಕ್ಸ್ನ ನಾನು ಪೂರ್ತಿ ನನ್ನ ಇಮೇಜ್ವರೆಗೂ ಡ್ರ್ಯಾಗ್ ಮಾಡ್ತಾಯಿದ್ದೀನಿ. ಇಮೇಜ್ವರೆಗೂ ಡ್ರ್ಯಾಗ್ ಮಾಡ್ಕೊಂಡಾದ್ಮೇಲೆ ಇವಾಗ ಸಾಂಗಿಗೆ ತಕ್ಕಾಗಿ ಲಿರಿಕ್ಸ್ನ ಕಟ್ ಮಾಡ್ತಾ ಹೋಗಬೇಕು. ನನ್ನ ಲಿರಿಕ್ಸು ಇಲ್ಲಿ ಕಟ್ ಆಗುತ್ತೆ, ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ.
ಇಲ್ಲಿ 2 ಲಿರಿಕ್ಸ್ ಮಧ್ಯೆ ಸ್ವಲ್ಪ ಗ್ಯಾಪ್ ಬರಬೇಕು. ಇದು ಸ್ವಲ್ಪ ಭಾಗನ ಕಟ್ ಮಾಡ್ತಾಯಿದ್ದೀನಿ. ಇವಾಗ ಲಿರಿಕ್ಸ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟಿಗೆ ಹೋಗಿ ಇದನ್ನ ಎರೇಸ್ ಮಾಡಿ ಮುಂದಿನ ಲಿರಿಕ್ಸ್ನ ಬರ್ಕೋಬೇಕು. ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಬಿಡಬೇಕು. ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ಬೇಕು. ಓಕೆ ಕೊಡೋಣ. ಇವಾಗ ನಾನು ಎಲ್ಲ ಲಿರಿಕ್ಸ್ನ ಹಾಕ್ಕೊಂಡು ಬಂದಿದ್ದೀನಿ. ವಿಡಿಯೋ ಲೆಂತಿ ಆಗುತ್ತೆ ಅಂತೇಳಿ ಇವಾಗ ಈ ಲಿರಿಕ್ಸ್ಗೆ ಇಫೆಕ್ಟ್ ಕೊಡೋಣ. ಫಸ್ಟ್ ಒಂದು ಲಿರಿಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಫೆಕ್ಟ್ಸಿಗೆ ಹೋಗಿ ಆ್ಯಡ್ ಇಫೆಕ್ಟಿಗೆ ಹೋಗಿ ಟೆಕ್ಸ್ಟಿಗೆ ಹೋಗಿ ಇದರಲ್ಲಿ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಅಂತ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇವಾಗ ಟೆಕ್ಸ್ಟ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ ರೇಂಜನ್ನು ಕ್ಲಿಕ್ ಮಾಡಿ ಅದರಲ್ಲಿ ಫೇಸ್ ಅಂತ ಇದೆಯಲ್ಲ ಫೇಜನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಫಸ್ಟ್ ಒಂದು ಕೀ ಹಾಕಿ ಇದನ್ನ L1.2 ಇಡಬೇಕು. ಇವಾಗ ಸ್ವಲ್ಪ ದೂರದಲ್ಲಿ ಹೋಗಿ ಮಧ್ಯದಕ್ಕಿಂತಲೂ ಸ್ವಲ್ಪ ದೂರದಲ್ಲಿ ಇನ್ನೊಂದು ಕೀ ಹಾಕಿ ಇದನ್ನ -100 ಮಾಡಬೇಕು. -100 ಮಾಡಬೇಕು. ಇವಾಗ ಟ್ರಾನ್ಸ್ಫಾರ್ಮಿಗೆ ಹೋಗಿ ಅಪಾಸಿಟಿನ ಎಕ್ಸ್ ವ್ಯಾಲ್ಯೂನ 100 ಇಟ್ಕೊಬೇಕು. ಎಕ್ಸ್ ವ್ಯಾಲ್ಯೂನ 100 ಇಟ್ಕೋಬೇಕು. ವೈ ವ್ಯಾಲ್ಯೂನ 147 ಇಟ್ಕೋಬೇಕು. ಇಟ್ಕೋಬೇಕು. ಇದರಲ್ಲಿ ಸ್ಕೇಲ್ನ 0.01 ಇಟ್ಕೊಬೇಕು. 0.01 ಇಟ್ಕೋಬೇಕು. ಸ್ಕ್ರೆಚ್ನ 0.17 ಇಟ್ಕೋಬೇಕು. ಇಲ್ಲ ಅಲ್ಪ ಏನು ಬೇಡ. ಇವಾಗ ವಿಜುವಲ್ ಅಟ್ರಿಬ್ಯೂಟ್ಸ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಓವರಾಲ್ ಫಿಲ್ ಕಲರ್ ಅಂತಿದೆಯಲ್ಲ ಅದನ್ನ ಆನ್ ಮಾಡಿಕೊಂಡು ಇದಕ್ಕೆ ನಾವು ಕಲರ್ ಕೊಡಬೇಕು. ಇದರಲ್ಲಿ ಗ್ರೀನ್ ಕಲರ್ ಬಂದಿದೆ. ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಕೊಡಬೇಕು. ನಾನಿಲ್ಲಿ ಬ್ಲೂ ಕಲರ್ ಕೊಡ್ತಾಯಿದ್ದೀನಿ. ಇವಾಗ ಇಂಟರ್ಪೋಲೇಷನ್ ಈಸಿಂಗ್ ಅಂತ ಇದೆಯಲ್ಲ ಇದರಲ್ಲಿ ಹೋಗಿ ಸೇಫ್ ಅಂತ ಇದೆಯಲ್ಲ ಅದರಲ್ಲಿ ಸ್ಮೂತ್ನ ಆಯ್ಕೆ ಮಾಡ್ಕೋಬೇಕು. ಇವಾಗ ಇದಾಯಿತು. ಕ್ಲಿಕ್ ಮಾಡೋಣ. ಹೇಗೆ ಬಂದಿದೆ ಅಂತ ನೋಡೋಣ. ಇವಾಗ ಈ ಥರ ಬಂದಿದೆಯಲ್ಲ. ಇವಾಗ ಲಿರಿಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ 3 ಡಾಟ್ ಇದೆಯಲ್ಲ ಲೆಫ್ಟ್ ಸೈಡಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಇಫೆಕ್ಟ್ಸ್ ಅಂತ ತಗೋಬೇಕು. ಇವಾಗ ಇಫೆಕ್ಟ್ನ ಎಲ್ಲ ಲಿರಿಕ್ಸ್ಗೂ ಪೇಸ್ಟ್ ಮಾಡಬೇಕು. ಇಫೆಕ್ಟ್ ಮೇಲೆ ಹೋಗಿ 3 ಡಾಟ್ ಮೇಲೆ ಹೋಗಿ ಪೇಸ್ಟ್ ಕೊಡ್ತಾ ಹೋಗಬೇಕು. ಇದೇ ಥರ ಎಲ್ಲ ಲಿರಿಕ್ಸ್ಗೂ ಪೇಸ್ಟ್ ಮಾಡ್ತಾ ಹೋಗಬೇಕು. ಇವಾಗ ಹೇಗೆ ಬಂದಿದೆ ಅಂತ ನೋಡೋಣ. ಇವಾಗ ನಾವು ನಮ್ಮ ಚಾನಲ್ ನೇಮ್ನ ಬರ್ಕೋಬೇಕು. ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇವಾಗ ರೋಬೋಟ್ ರೆಗ್ಯುಲರ್ಗೆ ಹೋಗಿ ರೋಬೋಟ್ ರೆಗ್ಯುಲರ್ ಇಟಾಲಿಕ್ ಅಂತ ಚೇಂಜ್ ಮಾಡ್ತಾಯಿದ್ದೀನಿ ಫಾಂಟ್ನ. ಇಲ್ಲಿ 18 pt ಇದೆಲ್ಲ ಇದನ್ನು 20 pt ಇಟ್ಕೊತಾ ಇದ್ದೀನಿ. ಕಲರ್ನ ವೈಟ್ ಕಲರ್ಗೆ ಚೇಂಜ್ ಮಾಡ್ತಾಯಿದ್ದೀನಿ. ಓಕೆ ಕೊಡ್ತಾಯಿದ್ದೀನಿ. ಇದು ಒಂದು ಕಾರ್ನರಲ್ಲಿ ಇದು ಸೆಟ್ ಮಾಡ್ತಾಯಿದ್ದೀನಿ. ಈಗ ಓಕೆ ಕೊಡೋಣ. ಇವಾಗ ನೇಮ್ ಕೂಡ 2 ಸೆಕೆಂಡ್ ಬಂದಿರುತ್ತೆ. ಇದನ್ನು ಕೂಡ ಇಮೇಜ್ವರೆಗೂ ಡ್ರ್ಯಾಗ್ ಮಾಡ್ತಾಯಿದ್ದೀನಿ. ಇವಾಗ ವಿಡಿಯೋ ಈ ಥರ ಬಂದಿದೆ. ಇವಾಗ ಇಲ್ಲಿ ಸೆಟ್ಟಿಂಗ್ ಪಕ್ಕ ಇರೋ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಕೊಟ್ಟರೆ ಇದು ನಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ. ಇದೇ ಥರ ವಿಡಿಯೋನ ನೋಡ್ತಾಯಿರಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.
ಥ್ಯಾಂಕ್ ಯು ಫಾರ್ ದ ವಾಚಿಂಗ್.